ಮಿತ್ರರೇ ನಮಸ್ಕಾರ. ಮಿತ್ರರೇ, ಇನ್ನೆರಡೂವರೆ ತಿಂಗಳಲ್ಲಿ ಈ ದೇಶದ ಪ್ರಮುಖವಾದಂಥ 5 ರಾಜ್ಯಗಳಿಗೆ ಚುನಾವಣೆ ನಡೆಯೋದಕ್ಕಿದೆ. ಅದರಲ್ಲಿ ಭಾರಿ ಕುತೂಹಲ ಇರುವಂತಹದ್ದು ಒಂದು ಬಂಗಾಳ, ಇನ್ನೊಂದು ತಮಿಳುನಾಡು. ತಮಿಳುನಾಡಿನ ಬಗ್ಗೆ ಈ ಬಾರಿ ಹೆಚ್ಚು ಕುತೂಹಲ ಯಾಕೆ ಕೇಳಿದ್ರೆ, ಅಲ್ಲಿ ದಶಕಗಳ ಬಳಿಕ ತ್ರಿಕೋಣ ಸ್ಪರ್ಧೆ ಏರ್ಪಡ್ತಾ ಇದೆ. ಈ ಹಿಂದೆ DMK ಇಲ್ಲ ಅಣ್ಣಾ DMK ಅವರಲ್ಲೇ ಒಬ್ಬರು ಅಧಿಕಾರಕ್ಕೆ ಬರ್ತಾರೆ ಎನ್ನುವಂಥ ಸಿಚುವೇಶನ್ ತಮಿಳುನಾಡಿನಲ್ಲಿ ಇತ್ತು. ಆದರೆ ಈ ಬಾರಿ ಹಾಗಲ್ಲ, ತ್ರಿಕೋಣ ಸ್ಪರ್ಧೆ ಆಗ್ತಾ ಇದೆ. ವಿಜಯ್ ಅವರ TVK ಪಕ್ಷವೂ ಕೂಡ ಬಂದಿದೆ. ಮಿತ್ರರೇ, ಇಷ್ಟು ದಿನ ಎಲ್ಲರೂ ಕೂಡ ವಿಜಯ್ ಅವರ ಪಕ್ಷವನ್ನ ಬಹಳ ಲೈಟ್ ಆಗಿ ತೆಗೆದುಕೊಂಡಿದ್ರು. ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಜಾದೂ ಮಾಡುತ್ತೆ ಅಂತ ಅನೇಕರು ಹೇಳ್ತಾ ಇದ್ರು. ಆದರೆ ಚುನಾವಣೆಯಲ್ಲಿ ಹಾಗೇನೂ ಆಗಿಲ್ಲ. ಪ್ರಶಾಂತ್ ಕಿಶೋರ್ ಒಂದು 5% ವೋಟ್ ತೆಗೆದುಕೊಂಡ್ರೂ ಕೂಡ ಒಂದೇ ಒಂದು ಸೀಟ್ ಕೂಡ ಬಂದಿಲ್ಲ. ಹಾಗೆ ವಿಜಯ್ ಅವರು ಕೂಡ ತಮಿಳುನಾಡಿನಲ್ಲಿ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕರು ಅಭಿಪ್ರಾಯ ಪಡ್ತಾ ಇದ್ರು. ಆದರೆ ಸಮೀಕ್ಷೆಗಳ ಮೇಲೆ ಸಮೀಕ್ಷೆಗಳು ಬರ್ತಾ ಇದ್ದಾವೆ. ಈ ಹಿಂದೆ ಬಂದಂತಹ ಒಂದು ತಮಿಳುನಾಡಿನ ಸಮೀಕ್ಷೆಯ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗ ಮಿತ್ರರೇ, ಹೊಸದಾಗಿ 2 ಸಮೀಕ್ಷೆಗಳು ಬಂದಿದ್ದಾವೆ. ದೊಡ್ಡ ಸಂಸ್ಥೆಗಳು ಕಂಡಕ್ಟ್ ಮಾಡಿರುವಂತಹ ಒಪಿನಿಯನ್ ಪೋಲ್ಗಳಿವು. ಈ ಸಮೀಕ್ಷೆಗಳಲ್ಲೂ ಕೂಡ ವಿಜಯ್ ಅವರ ಪಕ್ಷ ಬಹಳ ದೊಡ್ಡ ಸಾಧನೆ ಮಾಡುವ ಬಗ್ಗೆ ಭವಿಷ್ಯ ನುಡಿತಾ ಇದ್ದಾವೆ. ಈ ವಿಡಿಯೋದಲ್ಲಿ ತಮಿಳುನಾಡಿನ ಕುರಿತಾಗಿ ಬಂದಂತಹ 2 ಸಮೀಕ್ಷೆಯ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಜಯ್ ಯಾರ ಓಟನ್ನು ಹೊಡಿತಾರೆ, ಅದು ಯಾರಿಗೆ ಲಾಭ ಆಗುತ್ತೆ, ಯಾರ ಅಧಿಕಾರಕ್ಕೆ ಬರ್ತಾರೆ, ಇದೆಲ್ಲದರ ಬಗ್ಗೆ ಈ 2 ಸಮೀಕ್ಷೆಯಲ್ಲೇ ಬಹಳ ಸ್ಪಷ್ಟವಾದಂತಹ ಚಿತ್ರಣ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ ಈ ಬಾರಿ ಎಂತಹ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಈ 2 ಸಮೀಕ್ಷೆಗಳು ಕೂಡ ಒಂಥರ ಬ್ಲೂ ಪ್ರಿಂಟ್ ಇದ್ದಂತಿದೆ. ಇದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಆ ಸಮೀಕ್ಷೆಯ ಬಗ್ಗೆ ಹೇಳಿಬಿಟ್ಟು ಆನಂತರ ಸಾಧ್ಯತೆಗಳ ಬಗ್ಗೆ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ವೋಟ್ ವೈಬ್ ಮತ್ತು ಚಾಣಕ್ಯ ಇಬ್ಬರೂ ಕೂಡ ಸಮೀಕ್ಷೆಯನ್ನು ನಡೆಸಿದ್ದಾರೆ. ಇದು ಕಳೆದ ಜನವರಿ ತಿಂಗಳಿನಲ್ಲಿ ನಡೆದಂತಹ ಸಮೀಕ್ಷೆ. ವೋಟ್ ವೈಬ್ ಏನು ಹೇಳ್ತಾ ಇದೆ ಕೇಳಿದ್ರೆ, ಅವರು ತಮಿಳುನಾಡಿನ ಜನರಿಗೆ ಒಂದು ಮುಖ್ಯವಾದಂತಹ ಪ್ರಶ್ನೆಯನ್ನ ಇಟ್ಟಿದ್ರು. ತಮಿಳುನಾಡಿನಲ್ಲಿ ನೀವು ಈ ಬಾರಿ ಯಾವ ಪಕ್ಷಕ್ಕೆ ಅಥವಾ ಯಾವ ಕೂಟಕ್ಕೆ ಮತ ನೀಡೋದಕ್ಕೆ ಬಯಸ್ತೀರಿ ಅಂತ. ಈ ಸಮೀಕ್ಷೆಯಲ್ಲಿ ಭಾಗಿಯಾದಂತಹ 35.8% ಜನ ಏನು ಹೇಳಿದ್ದಾರೆ ಕೇಳಿದ್ರೆ, ನಾವು DMKಗೆ ಮತ ನೀಡ್ತೀವಿ ಅಂತ. ಹಾಗೆ ಅಣ್ಣಾ DMKಗೆ 33.8% ಜನ ಮತ ಹಾಕೋದಾಗಿ ಹೇಳಿದ್ದಾರೆ. ಇನ್ನು ಹೊಸದಾದಂತಹ TVK ಪಕ್ಷಕ್ಕೆ 19.2% ಜನ ಮತ ಕೊಡೋದಾಗಿ ಹೇಳಿದ್ದಾರೆ. ಈ 3 ಪಕ್ಷ ಇಲ್ಲಪ್ಪ, ನಾವು ಬೇರೆಯವರಿಗೆ ವೋಟ್ ಹಾಕ್ತೀವಿ ಅಂತ 6.5% ಜನ ಹೇಳಿದ್ರೆ, ನಾವು ಏನನ್ನೂ ಕೂಡ ಹೇಳೋದಿಲ್ಲ, ನಾವು ಮತಗಟ್ಟೆಗೆ ಬಂದೇ ನಿರ್ಧಾರ ಮಾಡ್ತೀವಿ ಅಂತ 4.7% ಜನ ಅಭಿಪ್ರಾಯಪಟ್ಟಿದ್ದಾರೆ. ಅಲ್ಲಿಗೆ ಈ ವೋಟ್ ವೈಬ್ ಸಮೀಕ್ಷೆಯ ಪ್ರಕಾರ DMK ಮತ್ತು ಅಣ್ಣಾ DMK ನಡುವೆ ಬಹಳ ಕ್ಲೋಸ್ ಫೈಟ್ ಇದೆ. ಟಫ್ ಫೈಟ್ ಅಂತ ಹೇಳಬಹುದು. ಯಾಕೆ ಅಂತಂದರೆ DMKಗೆ ಮತ ಹಾಕೋದಾಗಿ 35.8% ಜನ ಹೇಳಿದ್ರೆ, ಅಣ್ಣಾ DMK ಕೂಟಕ್ಕೆ ಮತ ಕೊಡ್ತೀವಿ ಅಂತ 33.8% ಹೇಳಿದ್ದಾರೆ. ನಡುವೆ ವ್ಯತ್ಯಾಸ ಎಷ್ಟಿದೆ ಕೇಳಿದ್ರೆ 2% ಮಾತ್ರ. ಚುನಾವಣೆಗೆ ಇನ್ನೂ ಕೂಡ 2.5 ತಿಂಗಳಿದೆ. 2.5 ತಿಂಗಳಲ್ಲಿ 2% ವೋಟ್ ವ್ಯತ್ಯಾಸ ಆಗುವಂಥದ್ದು ದೊಡ್ಡ ವಿಚಾರವೇ ಅಲ್ಲ. ಇನ್ನು ನೋಟ್ ಮಾಡಬೇಕಾದಂತಹ ಇನ್ನೊಂದು ಅಂಶ ಏನು ಕೇಳಿದ್ರೆ, TVK ಪಕ್ಷ ಅಂದ್ರೆ ವಿಜಯ್ ಅವರ ಪಕ್ಷಕ್ಕೆ 19.2% ಜನ ಒಲವನ್ನ ಹೊಂದಿದ್ದಾರೆ. ನಾವು ಅವರಿಗೆ ಮತ ಕೊಡ್ತೀವಿ, ಒಂದು ಚಾನ್ಸ್ ಕೊಟ್ಟು ನೋಡೋಣ ಅನ್ನುವಂಥವರ ಸಂಖ್ಯೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ಇದೇ ವೋಟ್ ವೈಬ್ ಸರ್ವೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯ ಬಗ್ಗೆಯೂ ಕೂಡ ಪ್ರಶ್ನೆ ಕೇಳಲಾಗಿತ್ತು. ಅದಕ್ಕೆ ಹಾಲಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಪರವಾಗಿ ಮತ ಹಾಕ್ತೀವಿ ಅಂತೇಳಿ 33.3% ಜನ ಹೇಳಿದ್ರೆ, ನಮಗೆ EPS ಮುಖ್ಯಮಂತ್ರಿ ಆಗಬೇಕು, ಎಡಪ್ಪಾಡಿ ಪಳನಿಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅಂತೇಳಿ 29.8% ಜನ ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ TVK ವಿಜಯ್ ಅವರಿಗೆ 23.2% ಜನರ ಬೆಂಬಲ ವ್ಯಕ್ತವಾಗಿದೆ. ಹತ್ತತ್ರ ಕಾಲು ಭಾಗ ತಮಿಳುನಾಡಿನ ಜನ TVK ವಿಜಯ್ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲೂ ಸಹ ಅಷ್ಟೇ, ಎಡಪ್ಪಾಡಿ ಪಳನಿಸ್ವಾಮಿಗೂ ಹಾಗೂ ಸ್ಟಾಲಿನ್ಗೂ ಇರುವಂತಹ ವ್ಯತ್ಯಾಸ ಏನು ಕೇಳಿದ್ರೆ ಕೇವಲ 3% ಮಾತ್ರ. ಇನ್ನು ಚಾಣಕ್ಯ ಸಂಸ್ಥೆಯೂ ಕೂಡ ತಮಿಳುನಾಡಿನಲ್ಲಿ ಒಪಿನಿಯನ್ ಪೋಲ್ ಅನ್ನು ಕಂಡಕ್ಟ್ ಮಾಡಿತ್ತು. ಅವರು ನಡೆಸಿದಂತಹ ಸರ್ವೆಯಲ್ಲಿ NDA ಮೈತ್ರಿಕೂಟಕ್ಕೆ ಮತ ಹಾಕ್ತೀವಿ ಅಂತ 37% ಜನ ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಅಣ್ಣಾ DMK ಮತ್ತು BJP ಮೈತ್ರಿಕೂಟಕ್ಕೆ. ಅದೇ ರೀತಿಯಾಗಿ DMK ಮೈತ್ರಿಕೂಟಕ್ಕೆ ಮತ ಹಾಕ್ತೀವಿ ಅಂತ 33% ಜನ ಅಭಿಪ್ರಾಯಪಟ್ಟಿದ್ದಾರೆ. ಇಲ್ಲಿ ವೋಟ್ ವೈಬ್ ಸರ್ವೆಯಲ್ಲಿ 2% DMK ಮುಂದಿದ್ರೆ, ಚಾಣಕ್ಯ ಸರ್ವೆಯಲ್ಲಿ 4% ಅಣ್ಣಾ DMK ಮೈತ್ರಿಕೂಟ ಮುಂದಿದೆ. ಹಾಗೆ ನಾವು TVKಗೆ ಮತ ಹಾಕ್ತೀವಿ ಅಂತೇಳಿ ಈ ಸರ್ವೆಯಲ್ಲಿ ಭಾಗಿಯಾದಂತಹ 21% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗೆ ಯಾರಾಗಬೇಕು CM ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು. ಅದಕ್ಕೆ 33% ಜನ ಎಡಪ್ಪಾಡಿ ಪಳನಿಸ್ವಾಮಿ ಅಂತ ಅಭಿಪ್ರಾಯಪಟ್ಟರೆ 27% ಜನ ಸ್ಟಾಲಿನ್ಗೆ ಮತ ಕೊಟ್ಟಿದ್ದಾರೆ. ಹಾಗೆ 24% ಜನ ವಿಜಯ್ಗೆ ಮತ ಕೊಟ್ಟಿದ್ದಾರೆ. ಇಲ್ಲಿ ಮಿತ್ರರೇ, ಸರ್ವೆಯಲ್ಲಿ ಯಾವತ್ತೂ ಕೂಡ ಈ ನಂಬರ್ಸ್ಗಳು ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಈಗೇನು ಸರ್ವೆಯಲ್ಲಿ ಕೊಟ್ಟಂತಹ ನಂಬರ್ಗಳಿದ್ದಾವೆ, ಇದೇ ವೋಟ್ ಶೇರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. BJP ಅಣ್ಣಾ DMK ಮೈತ್ರಿಕೂಟಕ್ಕೆ ಚಾಣಕ್ಯ ಹೇಳದಂತೆ 37% ವೋಟ್ ಶೇರ್ ಬರುತ್ತೆ ಅಂತಾಗಲಿ, ಅಥವಾ DMKಗೆ 33% ವೋಟ್ ಶೇರ್ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ.
ಆದರೆ ಇದರಿಂದ ಏನಪ್ಪ ಗೊತ್ತಾಗುತ್ತೆ ಅಂತಂದ್ರೆ ತಮಿಳುನಾಡಿನಲ್ಲಿ ಈ ಬಾರಿ ಟ್ರೆಂಡ್ ಯಾವ ರೀತಿಯಾಗಿದೆ, ನಿಜವಾಗ್ಲೂ ತ್ರಿಕೋಣ ಸ್ಪರ್ಧೆ ಇದೆಯಾ ಅಥವಾ ಒನ್ ಸೈಡೆಡ್ ಆಗಿದೆಯಾ, ಯಾವುದಾದ್ರೂ ಒಂದು ಕೂಟ ಅಥವಾ ಪಕ್ಷ ಭಾರಿ ಬಹುಮತವನ್ನು ಗಳಿಸುವಂತಹ ಸಾಧ್ಯತೆಗಳೇನಾದ್ರೂ ಇದಾವ, ಹೀಗೆ ಟ್ರೆಂಡ್ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಒಂದು ಸುಳಿವು ಸಿಗುತ್ತಷ್ಟೇ. ಈ ಎರಡೂ ಸಮೀಕ್ಷೆಯನ್ನ ಮಾನದಂಡವಾಗಿ ಇಟ್ಕೊಂಡು ನೋಡೋದಾದ್ರೆ ತಮಿಳುನಾಡಿನಲ್ಲಿ ಈ ಬಾರಿ ಬಹಳ ಜಿದ್ದಿನ ಪೈಪೋಟಿ ಇದೆ. ನೀವು ಈ ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದ್ದೆ ಆದರೆ ತಮಿಳುನಾಡಿನಲ್ಲಿ ಒನ್ ಸೈಡೆಡ್ ಮ್ಯಾಚ್, ಅದು ಡಿಎಂಕೆ ಆಗಿರಬಹುದು ಅಥವಾ ಅಣ್ಣಾ ಡಿಎಂಕೆ ಆಗಿರಬಹುದು. ಅಲ್ಲಿನ ಜನ ಮನಸ್ಸು ಮಾಡೋದು ಅಂತಂದ್ರೆ ಹಾಗೆ, ಯಾರನ್ನಾದ್ರೂ ಅಧಿಕಾರಕ್ಕೆ ತರಬೇಕು ಅಂತ ಅವರು ನಿರ್ಧಾರ ಮಾಡಿದ್ರೆ ಮುಗಿದೋಯ್ತು, ಸಾಲಿಡ್ ಆಗಿ ಓಟ್ ಹಾಕ್ತಾರೆ. ಹಾಗೆ ಯಾರನ್ನಾದ್ರೂ ಅಧಿಕಾರದಿಂದ ಇಳಿಸಬೇಕು ಅಂತ ನಿರ್ಧಾರ ಮಾಡಿದ್ರು ಕೂಡ ಅಷ್ಟೇ, ಅವರ ವಿರುದ್ಧವಾಗಿ ಸಂಘಟಿತವಾಗಿ ಮತ ನೀಡುತ್ತಾರೆ. ಅದು ತಮಿಳುನಾಡು ರಾಜಕಾರಣದ ಈ ಹಿಂದಿನ ಇತಿಹಾಸ. ಅಲ್ಲಿ ಬಂದಂತಹ ಬಹುತೇಕ ಸರ್ಕಾರಗಳು 2/3 ಮೆಜಾರಿಟಿಯ ಸರ್ಕಾರಗಳೇ. ಚೌ ಗವರ್ನಮೆಂಟ್ ಕೂಡ ನಿರ್ಮಾಣ ಆಗಿಲ್ಲ, ಯಾರೋ ಒಬ್ಬರಿಗೆ ಬಹುಮತ ಸಿಕ್ಕಿಲ್ಲ ಅನ್ನುವಂತಹ ವಾತಾವರಣವೂ ಕೂಡ ಇರೋದಿಲ್ಲ. ಒಂದ ಡಿಎಂಕೆ ಓಟ್ ಕೊಡ್ತಾರೆ, ಇಲ್ಲ ಅಣ್ಣಾ ಡಿಎಂಕೆ ಓಟ್ ಕೊಡ್ತಾರೆ. 2016ಕ್ಕೆ ಮುಂಚೆ ತಮಿಳುನಾಡಿನಲ್ಲಿ ಇನ್ನೂ ಒಂದು ಟ್ರೆಂಡ್ ಇತ್ತು. ಅದೇನು ಕೇಳಿದ್ರೆ, ಒಮ್ಮೆ ಡಿಎಂಕೆಗೆ ಅಧಿಕಾರ ಕೊಡೋದು, 5 ವರ್ಷ ಆಗ್ತಿದ್ದ ಹಾಗೆ ಅವರನ್ನು ಸೋಲಿಸೋದು, ಅಣ್ಣಾ ಡಿಎಂಕೆಯನ್ನು ಅಧಿಕಾರಕ್ಕೆ ತರೋದು. ಹೀಗಾಗಿ ಜಯಲಲಿತಾ ಒಮ್ಮೆ ಮುಖ್ಯಮಂತ್ರಿ ಆಗ್ತಾ ಇದ್ರು, ಮತ್ತೊಮ್ಮೆ ಕರುಣಾನಿಧಿ ಮುಖ್ಯಮಂತ್ರಿ ಆಗ್ತಾ ಇದ್ರು. ಪ್ರತಿ 5 ವರ್ಷಕ್ಕೆ ರಿಪೀಟ್ ಆಗ್ತಲೇ ಇರ್ತಾ ಇತ್ತು. ಆದರೆ 2016ರಲ್ಲಿ ಜಯಲಲಿತಾ 2ನೇ ಬಾರಿಗೆ ಆಯ್ಕೆಯಾಗುವ ಮೂಲಕ ಈ ಟ್ರೆಂಡ್ ಅನ್ನು ಬ್ರೇಕ್ ಮಾಡಿದ್ರು. ಇಂತಹ ರಾಜಕೀಯ ಇತಿಹಾಸ ಇರುವಂತಹ ತಮಿಳುನಾಡಿನಲ್ಲಿ ಈ ಬಾರಿ ಮಾತ್ರ ಬಹಳ ವ್ಯತಿರಿಕ್ತವಾದಂತಹ ಒಂದು ರಿಸಲ್ಟ್ ಬರುವ ಬಗ್ಗೆ ಬಹುತೇಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಸರ್ವೆಯೂ ಕೂಡ ಅದನ್ನೇ ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ. ಈಗ ನೀವೇ ನೋಡಿ, ಈ 2 ಸರ್ವೆಯನ್ನ ಇಟ್ಕೊಂಡು ಈಗೇನು ಇವರು ವೋಟ್ ಶೇರ್ ಅನ್ನ ಪ್ರೆಡಿಕ್ಟ್ ಮಾಡ್ತಾ ಇದಾರಲ್ಲ, ಬಿಜೆಪಿ ಮೈತ್ರಿಕೂಟಕ್ಕೆ ಹೆಚ್ಚು ಅಂತಂದ್ರೆ 37 ಅಥವಾ ಡಿಎಂಕೆಗೆ ಹೆಚ್ಚು ಅಂತಂದ್ರೆ 35 ಅಂತ, ಇಷ್ಟು ಪರ್ಸೆಂಟೇಜ್ ವೋಟ್ ಶೇರ್ ಬಂದಿದ್ದೆ ಆದರೆ ಯಾರೊಬ್ಬರಿಗೂ ಕೂಡ ಕ್ಲಿಯರ್ ಮೆಜಾರಿಟಿ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಅಣ್ಣಾ ಡಿಎಂಕೆಗೂ ಕೂಡ ಬಹುಮತ ಸಿಗೋದಿಲ್ಲ, ಇನ್ನೊಂದು ಕಡೆ ಡಿಎಂಕೆಗೂ ಕೂಡ ಬಹುಮತ ಸಿಗೋದಿಲ್ಲ. ಫಸ್ಟ್ ಟೈಮ್ ತಮಿಳುನಾಡಿನಲ್ಲಿ ಒಂದು ಚೌ ಸರ್ಕಾರ ಅಥವಾ ಪೋಸ್ಟ್ ಪೋಲ್ ಅಲಯನ್ಸ್ ನಿರ್ಮಾಣ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಆ ರೀತಿಯಾಗಿ ಈ ಸಮೀಕ್ಷೆಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ. ಇದೇ ಅಂಕಿಅಂಶ ಸತ್ಯ ಆಗಿದ್ದೇ ಆದರೆ ತಮಿಳುನಾಡಿನಲ್ಲಿ ಯಾವುದೇ ಪಕ್ಷವೂ ಕೂಡ 100ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ತಮಿಳುನಾಡಿನಲ್ಲಿ ಒಟ್ಟು ಇರುವಂತಹದ್ದು 234 ವಿಧಾನಸಭಾ ಕ್ಷೇತ್ರಗಳು. ಅಲ್ಲಿ ಬಹುಮತ ಬರಬೇಕು ಅಂತಂದ್ರೆ 118 ಗೆಲ್ಲಬೇಕು. ಆದರೆ ಈಗೇನು ಇವರು ಪ್ರೆಡಿಕ್ಟ್ ಮಾಡ್ತಾ ಇದಾರಲ್ಲ ವೋಟ್ ಶೇರ್, ಇದರಲ್ಲಿ 118 ಸೀಟನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಪ್ರತಿ ಸಮೀಕ್ಷೆ ಹೊರಬಂದ ತಕ್ಷಣವೂ ಕೂಡ ವಿಜಯ್ ಮೇಲಿನ ಕುತೂಹಲ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿನ ಕೆಲವರು ಏನು ಹೇಳ್ತಾ ಇದ್ರು ಗೊತ್ತಾ, ವಿಜಯ್ ಒಬ್ಬ ಸಿನಿಮಾ ಸ್ಟಾರ್, ಹೀಗಾಗಿ ಅವರು ಹೋದಲ್ಲಿ ಜನ ಸೇರುವಂತಹದ್ದು ಕಾಮನ್. ಆದರೆ ಅದೆಲ್ಲವೂ ಕೂಡ ವೋಟ್ ಆಗಿ ಕನ್ವರ್ಟ್ ಆಗೋದಿಲ್ಲ. ವಿಜಯ್ಗೆ ಸಿಕ್ಕಾಪಟ್ಟೆ ಚಾಲೆಂಜ್ಗಳಿದಾವೆ, ಅದನ್ನೆಲ್ಲ ಎದುರಿಸಿ ಅವರು ಸೀಟ್ ಗೆಲ್ಲುವಂತಹದ್ದು ಕಷ್ಟ ಇದೆ ಅಂತ ಅನೇಕರು ಅಭಿಪ್ರಾಯ ಪಡ್ತಾ ಇದ್ರು. ಆದರೆ ಸಮೀಕ್ಷೆಗಳು ಅದಕ್ಕೆ ವ್ಯತಿರಿಕ್ತವಾಗಿ ಹೇಳ್ತಾ ಇದ್ದಾವೆ. ವಿಜಯ್ ಅವರು ಕೂಡ ಸೀಟನ್ನು ಗಳಿಸ್ತಾರೆ, ಅವರು ಈ ಬಾರಿ ಕಿಂಗ್ ಮೇಕರ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ ಅಂತ. ಕೆಲ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ ಏನು ಕೇಳಿದ್ರೆ, ವಿಜಯ್ ಅವರು ತಮಿಳುನಾಡಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮೈನಾರಿಟಿ ವೋಟ್ಸ್ ಅನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ ಅಂತ. ಒಂದು ಅಂದಾಜಿನ ಪ್ರಕಾರ ಈ ಬಾರಿಯ ಚುನಾವಣೆಯಲ್ಲಿ ವಿಜಯ್ ಅವರ ಪಕ್ಷಕ್ಕೆ 60ರಿಂದ 70% ಕ್ರಿಶ್ಚಿಯನ್ನರು ವೋಟ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಹಾಗೆ 30ರಿಂದ 35% ಮುಸ್ಲಿಮರು ಕೂಡ ವಿಜಯ್ ಅವರ ಕೈ ಹಿಡಿಯುವಂತಹ ಸಾಧ್ಯತೆಗಳಿದಾವೆ. ಇದು ವಿಜಯ್ ಅವರಿಗೆ ದೊಡ್ಡ ಸ್ಟ್ರೆಂತ್ ಅನ್ನ ಕೊಡುತ್ತೆ. ಇದು ಲಾಸ್ ಯಾರಿಗಾಗತ್ತೆ ಕೇಳಿದ್ರೆ ಡಿಎಂಕೆ ಪಕ್ಷಕ್ಕಾಗತ್ತೆ. ಯಾಕೆ ಕೇಳಿದ್ರೆ ತಮಿಳುನಾಡಿನಲ್ಲಿ ಡಿಎಂಕೆ ಭದ್ರವಾದಂತಹ ವೋಟ್ ಬ್ಯಾಂಕ್ ಯಾವುದು ಕೇಳಿದ್ರೆ ಅದು ಮೈನಾರಿಟೀಸ್ ವೋಟ್. ಈ ಬಾರಿ ವಿಜಯ್ ಅದಕ್ಕೆ ಕನ್ನ ಹಾಕ್ತಾರೆ ಅಂತ ಬಹುತೇಕರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಹಾಗೆ ಸರ್ವೆಯಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೂಡ ಜನರಿಗೆ ಕೇಳಲಾಗಿತ್ತು, ಈ ಬಾರಿ ವಿಜಯ್ ಯಾರ ವೋಟನ್ನು ಕಿತ್ತುಕೊಳ್ತಾರೆ ಅಂತ. ವಿಜಯ್ ಡಿಎಂಕೆಯ ವೋಟನ್ನು ಕಿತ್ತುಕೊಳ್ತಾರೆ ಅಂತ ಹೇಳಿ 32% ಜನ ಹೇಳಿದ್ರೆ, ಅಣ್ಣಾ ಡಿಎಂಕೆ ವೋಟನ್ನು ಕನ್ನ ಹಾಕ್ತಾರೆ ಅಂತ ಹೇಳ್ಬಿಟ್ಟು 20% ಜನ ಅಭಿಪ್ರಾಯ ಪಟ್ಟಿದ್ದಾರೆ. ಅಲ್ಲಿಗೆ ಮಿತ್ರರೇ, ವಿಜಯ್ ಅವರು ಹೆಚ್ಚು ಸ್ಟ್ರೆಂತ್ ಅನ್ನು ಪಡೆದುಕೊಂಡಿದ್ದೆ ಆದರೆ ಅದರ ನೇರ ಎಫೆಕ್ಟ್ ಯಾರಿಗಾಗುತ್ತೆ ಕೇಳಿದ್ರೆ ಡಿಎಂಕೆಗಾಗತ್ತೆ. ಅಲ್ಲಿಗೆ ತಮಿಳುನಾಡಿನಲ್ಲಿ ಒಂದು ಹಂಗ್ ಅಸೆಂಬ್ಲಿ ನಿರ್ಮಾಣ ಆಗುವಂತಹದ್ದು ಬಹುತೇಕ ಶತಸಿದ್ಧ ಅನ್ನುವ ರೀತಿಯಲ್ಲಿ ಸಮೀಕ್ಷೆಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ. ಇದರ ನಡುವೆ ಇನ್ನೊಂದು ಕುತೂಹಲಕಾರಿ ಬೆಳವಣಿಗೆಯೂ ಕೂಡ ತಮಿಳುನಾಡು ರಾಜಕಾರಣದಲ್ಲಿ ನಡೀತಾ ಇದೆ. ಅದೇನು ಕೇಳಿದ್ರೆ, ಈ ವಿಜಯ್ ಅವರ ಪಕ್ಷ ಇದೆಯಲ್ಲ, ಇದು ಕಾಂಗ್ರೆಸ್ ಅನ್ನ ಸೆಳೆದುಕೊಳ್ಳೋದಕ್ಕೆ, ಅಂದ್ರೆ ಕಾಂಗ್ರೆಸ್ ಅನ್ನ ತನ್ನ ಕೂಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಭಾರಿ ಯತ್ನ ಮಾಡ್ತಾ ಇದೆ. ತೆರೆಮರೆಯಲ್ಲಿ ದೊಡ್ಡ ಕಸರತ್ತೆ ನಡೀತಾ ಇದೆ. ಒಂದು ವೇಳೆ ವಿಜಯ್ ಪಕ್ಷಕ್ಕೆ ಇದರಲ್ಲಿ ಯಶಸ್ಸು ಸಿಕ್ಕಿದ್ದೇ ಆದ್ರೆ ಡಿಎಂಕೆ 100% ಸೋತ್ ಹೋಗುತ್ತೆ. ಅಂತಹ ಸನ್ನಿವೇಶದಲ್ಲಿ ಯಾವ ರೀತಿಯಾದಂತಹ ವೋಟ್ ಶೇರ್ ನಿರ್ಮಾಣ ಆಗಬಹುದು ಕೇಳಿದ್ರೆ 30-30-30, ಅಂದ್ರೆ 3 ಕೂಟಗಳು ಕೂಡ ಸಮಾನವಾದಂತಹ ಸ್ಟ್ರೆಂತ್ ಅನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿರ್ತವೆ. ಆದರೆ ಟಿವಿಕೆ ವಿಜಯ್ ಅವರಿಗಿರುವಂತಹ ಒಂದು ಆತಂಕ ಏನು ಗೊತ್ತಾ, ಒಂದು ವೇಳೆ ಕಾಂಗ್ರೆಸ್ ತನ್ನ ಜೊತೆಗೆ ಬಂದು ಯಾರಿಗೂ ಬಹುಮತ ಬರದೇ ಇದ್ದಂತಹ ಸಂದರ್ಭದಲ್ಲಿ ತಾನು ಕಿಂಗ್ ಮೇಕರ್ ಆಗಬೇಕಲ್ಲ, ಆಗ ಕಾಂಗ್ರೆಸ್ ಜೊತೆಗಿದ್ದಿದ್ದೇ ಆದ್ರೆ ಆಪ್ಷನ್ಗಳು ಕಡಿಮೆ ಆಗುತ್ತೆ ಅಂತ ಟಿವಿಕೆ ವಿಜಯ್ಗೆ ಅನಿಸ್ತಾ ಇದೆ. ಅದು ಹೇಗೆ ಕೇಳಿದ್ರೆ, ಈಗ ವಿಜಯ್ ಅವರ ರಾಜಕೀಯ ಹೇಗಿದೆ ಹೇಳಿ, ಅವರು ಡಿಎಂಕೆ ವಿರುದ್ಧವಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಡಿಎಂಕೆ ಸರ್ಕಾರದ ಎಲ್ಲಾ ನ್ಯೂನತೆಗಳನ್ನು ತೋರಿಸ್ತಾ ಇದ್ದಾರೆ. ಡಿಎಂಕೆ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ.
ಅವರು ಕೇಂದ್ರದ ವಿರುದ್ಧವಾಗಿ ಅಷ್ಟಾಗಿ ಮಾತನಾಡ್ತಾ ಇಲ್ಲ, ಜೊತೆಗೆ ಅಣ್ಣಾ DMK ವಿರುದ್ಧವೂ ಕೂಡ ಜಾಸ್ತಿ ಮಾತನಾಡ್ತಾ ಇಲ್ಲ. ಅವರ ನೇರ ಟಾರ್ಗೆಟ್ ಇರುವಂತಹದ್ದು DMK ವಿರುದ್ಧ. ಇಲ್ಲಿ TVK ವಿಜಯ್ ಒಂದು ಆಪ್ಷನ್ ಅನ್ನು ಇಟ್ಕೊಂಡಿದ್ದಾರೆ. ನಾಳೆ ತ್ರಿಶಂಕು ಸ್ಥಿತಿ ನಿರ್ಮಾಣ ಆಗಿದ್ದೆ ಆದರೆ ಅಣ್ಣಾ DMK ಜೊತೆಗೆ ಹೋಗಲೇಬೇಕು ಅಂತ. ಯಾಕೆಂದ್ರೆ ಅವರು DMK ಜೊತೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅವರ ವಿರುದ್ಧವಾಗಿ ರಾಜಕಾರಣ ಮಾಡಿ ಪಕ್ಷವನ್ನು ಕಟ್ತಾ ಇದ್ದಾರೆ. ಹೀಗಾಗಿ ಚುನಾವಣೆ ಆಗ್ತಿದ್ದ ಹಾಗೆ ಅವ್ರ ಜೊತೆಗೆ ಸೇರ್ಕೊಳ್ಳೋದು ಹೇಗೆ? ಹಾಗೇನಾದ್ರೂ ಮಾಡಿದ್ದೆ ಆದರೆ ಅದೊಂಥರ ಸೂಸೈಡ್ ಮಾಡ್ಕೊಂಡಂಗೆ ಆಗುತ್ತೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಮಾಡ್ಕೊಳ್ತಲ್ಲ, ಅದೇ ರೀತಿಯಾಗಿ ಕಾಂಗ್ರೆಸ್ ವಿರುದ್ಧ 10 ಆರೋಪಗಳನ್ನು ಮಾಡಿ ಕಾಂಗ್ರೆಸ್ ವಿರುದ್ಧವೇ ರಾಜಕಾರಣ ಮಾಡಿ ಪಕ್ಷವನ್ನು ಕಟ್ಟಿದ್ದಂತಹ ಕೇಜ್ರಿವಾಲ್ ನಂತರ ಅಧಿಕಾರಕ್ಕೋಸ್ಕರವಾಗಿ ಅದೇ ಪಕ್ಷದ ಜೊತೆಗೆ ಮೈತ್ರಿ ಮಾಡ್ಕೊಂಡ್ರಲ್ಲ, ಅದರ ರಿಸಲ್ಟ್ ಏನಾಯಿತು? ಈ ಬಾರಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಧೂಳಿಪಟ ಆಯಿತು. ವಿಜಯ್ ಅವರಿಗೂ ಕೂಡ ಅಂತಹದೇ ಸನ್ನಿವೇಶ ಆಗುತ್ತೆ. ಅದಕ್ಕೆ TVK ವಿಜಯ್ ಅಣ್ಣಾ DMK ಆಪ್ಷನ್ ಅನ್ನು ಓಪನ್ ಆಗಿ ಇಟ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ಏನಾದರೂ TVK ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದೆ ಆದರೆ ಆಗ ಅಣ್ಣಾ DMK ಜೊತೆಗೆ ಕೈ ಜೋಡಿಸೋದು ಕಷ್ಟ. ಯಾಕೆಂದರೆ ಅಣ್ಣಾ DMK ಏಕಾಂಗಿ ಅಲ್ಲ, ಅಲ್ಲಿ BJPಯೂ ಕೂಡ ಇದೆ. ಅದು NDA ಮೈತ್ರಿಕೂಟ. NDAಗೆ ಕಾಂಗ್ರೆಸ್ ಬರೋದಕ್ಕೆ ಸಾಧ್ಯವಾ? ಹೀಗಾಗಿ ಈ ಬಾರಿಯ ತಮಿಳುನಾಡು ರಾಜಕಾರಣ ಇದೆಯಲ್ಲ, ಬಹಳ ರಣರೋಚಕವಾಗಿದೆ. DMK ಆಗಲಿ ಅಣ್ಣಾ DMK ಆಗಲಿ ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡುವಂತಹ ಸಾಧ್ಯತೆಗಳು ಕ್ಷೀಣಿಸಿದೆ. ಆ ರೀತಿಯ ವಾತಾವರಣವೇ ಇಲ್ಲ. ಒಂದು ರಾಜಕೀಯ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿ ಚುನಾವಣಾ ಫಲಿತಾಂಶದ ಬಳಿಕ ಭಾರೀ ರಾಜಕೀಯ ಹೈಡ್ರಾಮಕ್ಕೆ ತಮಿಳುನಾಡು ತುತ್ತಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಮಿತ್ರರೇ, ಈ ಸಮೀಕ್ಷೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.